ಅವ್ರು ಹೇಳಿದ್ದನ್ನು ಇವ್ರು ಮಾಡಲ್ಲ. ಜಪಗಳನ್ನು ಅಥವಾ ಏನಾರು ಒಂದು ಹೇಳಿದ್ರೆ ಅದನ್ನ ಯಾವುದನ್ನೂ ಮಾಡಲ್ಲ ಅವರು. ಸುಲಭವಾಗಿ ಅದಕ್ಕೆ ಹೋಮ ಹೇಳ್ತಾರೆ, ಇವ್ರು ಏನೂ ಮಾಡಲ್ಲ ಅಂದ್ಬಿಟ್ಟು ಹೋಮಗಳು ಹೇಳ್ತಾರೆ. ಎಷ್ಟು ಖರ್ಚಾಗುತ್ತೆ ಒಂದು ಹೋಮ ಮಾಡಬೇಕು ಅಂದರೆ? ಹೋಮ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ? ಹಾಗಾದ್ರೆ ಎಲ್ಲರೂ ಹೋಮ ಮಾಡ್ತಾ ಇರ್ತಾರೆ. ಹೋಮ ಒಂದು ಥೆರಪಿ, ಇಲ್ಲ ಅಂತ ಹೇಳಲ್ಲ. ಆದರೆ ಹೋಮ ಮಾಡಬೇಕಾದ್ರೆ ಮಾಡೋನು ಶ್ರದ್ಧೆಯಿಂದ ಮಾಡಬೇಕು. ಮಾಡಿಸ್ತವನು, ಈಗ ಅವ್ರು ಮಾಡ್ತಾ ಇದ್ದಾರೆ ಪುರೋಹಿತರು ಅಂದ್ಬಿಟ್ಟು ಇವ್ನು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಎಲ್ಲಿಂದ ಹೋಮ ನಿಮಗೆ ಅದು ಸಕ್ಸಸ್ ಆಗುತ್ತೆ? ಅವ್ರು ಹೇಳಿದರು, ಜ್ಯೋತಿಷಿಗಳು ಹೋಗಿದ್ದೆ, ಹೋಮ ಮಾಡೋಕ್ಕೆ ಹೇಳಿದರು, ಏನೂ ವರ್ಕ್ ಆಗಲಿಲ್ಲ. ಅವ್ರ ಮೇಲೆ ಗೂಬೆ ಕೂರಿಸೋದು. ನಾನು ಯಾವ ಜ್ಯೋತಿಷಿಗಳನ್ನು ಅನ್ನೋದಿಲ್ಲ ಈ ವಿಷಯದಲ್ಲಿ, ಯಾಕೆಂದರೆ ಜನಗಳು ಮಾಡೋದೇ ಇಂಥ ಕೆಲಸ. ಹೋಮ ಮನೆಯಲ್ಲಿ ಒಂದು 25,000ನೋ 1,00,000ನೋ ಏನೋ ಕೊಟ್ಟು ದೊಡ್ಡ ದೊಡ್ಡ ಹೋಮಗಳನ್ನ ಮಾಡ್ತಿರ್ತಾರೆ. ಏನು ಎಲ್ಲರಿಗೂ ಕರೆದು ಊಟ ಎಲ್ಲ ಹಾಕ್ತಿರ್ತಾರೆ. ಪುರೋಹಿತರು ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ, ಹೋಮಗಳು ಮಾಡ್ತಾ ಇರ್ತಾರೆ. ಅರ್ಚಕರೆಲ್ಲ ಕೂತ್ಕೊಂಡು ಪುರೋಹಿತರೆಲ್ಲ ಮಾಡ್ತಿರ್ತಾರೆ ಹೋಮನ. ಆದರೆ ಇವರು ಆಫೀಸ್ ಕೆಲಸನೋ ಅಥವಾ ಇನ್ಯಾರ ಹತ್ರನೋ ಮಾತಾಡೋದು, ಬಂದವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಮನೆ ವಿಷಯಗಳೆಲ್ಲ ಏನೋ ಒಂದು ತೋರಿಸ್ಕೋತಾ ಇರೋದು, ನಾನು ಹಂಗೆ ಮಾಡಿಸ್ತಾ ಇದ್ದೀನಿ, ಹಿಂಗೆ ಮಾಡಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು, ಇದು ನಾನು ಹೇಳಬಾರ್ದು. ಬೇಕಾದಷ್ಟು ಕಡೆ ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಎಲ್ಲಿ ನಿಮಗೆ ಆ ಹೋಮ ಸಕ್ಸಸ್ ಆಗುತ್ತೆ? ನಿಮ್ಗೆ ಅದ್ರದ್ದು ಫಲ ಹೆಂಗೆ ಸಿಗುತ್ತೆ? ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.